ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕವಿತಾ ಸುನೀಲ್. ಐ ಹೋಪ್ಸ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಈಗ 7 ಮಂತ್ಸ್ ರನ್ನಿಂಗ್ ಶುರು ಆಯಿತು. ಈಗ ಸ್ವಲ್ಪ ವಾಕು ಎಕ್ಸಸೈಸ್ ಮಾಡೋಣ ಅಂತ ಶುರು ಮಾಡ್ಕೊಂಡಿದ್ದೀನಿ ಈಗ 4-5 ಡೇಸಿಂದ. ಸೊ ಅದು ನಾನು ಹೇಗೆ ಮಾಡ್ತೀನಿ, ಈಗ 7 ಮಂತ್ಸಲ್ಲಿ ನನ್ನ ರೊಟೀನ್ ಹೇಗಿರುತ್ತೆ ಅಂತ ಕಂಪ್ಲೀಟ್ ಈ ಲಾಗಲ್ಲಿ ನಾನು ತೋರಿಸಿದ್ದೀನಿ. ಸೊ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಐಕನ್ ಒತ್ತನ್ನು ಮಾತ್ರ ಮರಿಬೇಡಿ. ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ 6-6:15ಗೆಲ್ಲ ಎದ್ದು ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ವಾಕ್ ಮಾಡಿ ಆಮೇಲೆ ಎಕ್ಸಸೈಸ್ ಮಾಡ್ತೀನಿ ನನಗೆ ಗೊತ್ತಿರೋಂಗೆ ತಕ್ಕ ಮಟ್ಟಿಗೆ. ಇಲ್ಲೊಂದು ಕಾಗೆ ಕೂತ್ಕೊಂಡು ಯಾರು ಇವಳು ಇಷ್ಟೊತ್ತಿಗೆ ಎದ್ದು ವಾಕ್ ಮಾಡ್ತಾಳಲ್ಲ ಅಂತ ಆ ಕಡೆ ಈ ಕಡೆ ನೋಡ್ತಿತ್ತು. ಅಷ್ಟೊತ್ತಿಗೆ ಅದ್ರ ಜೊತೆಗೆ ಒಂದು ಕಾಗೆ ಬಂತು, ಹಾರಿ ಹೊಂಟೋಯ್ತು. ಸೊ ನಾನು ವಾಕೆಲ್ಲ ಒಂದು 10 ರೌಂಡ್ ಹಾಕ್ತೀನಿ, ಅಷ್ಟೇ, ಜಾಸ್ತಿ ಹಾಕಲ್ಲ. ಅದಾದಮೇಲೆ ಸಿಂಪಲ್ಲಾಗಿ ಪ್ರೆಗ್ನೆಂಟ್ ಇರೋರು ಮಾಡ್ಬೋದು, ಪ್ರೆಗ್ನೆಂಟ್ ಇಲ್ಲದೇದವರು ಮಾಡ್ಬೋದು. ಆ ಥರ ಸಿಂಪಲ್ಲಾಗಿ ನಾನು ಎಕ್ಸಸೈಸ್ ಮಾಡ್ತೀನಿ. ಯಾಕಂದರೆ ನಾನು ಡಾಕ್ಟರ್ ಹತ್ರ ಇನ್ನೂ ಏನು ಸಜೆಷನ್ ಕೇಳಿಲ್ಲ, ಅದಕ್ಕೆ ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ, ಸಿಂಪಲ್ಲಾಗಿ ಮಾಡೋಣ. ಆಮೇಲೆ ಈ ಸತಿ ಚೆಕಪ್ಗೆ ಹೋದಾಗ ಕೇಳಿ ಆಮೇಲೆ ಯಾವ ಥರ ಮಾಡ್ಬೋದು ಅಂತ ಅವ್ರನ್ನೇ ಕೇಳಿ ಶುರು ಮಾಡೋಣ ಅಂತ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಯಾರೂ ಏನು ತಪ್ಪಾಗಿ ತಿಳ್ಕೊಬೇಡಿ, ನನಗೆ ಬಂದಂಗೆ ನಾನು ತಕ್ಕ ಮಟ್ಟಿಗೆ ಮಾಡ್ತಾಯಿದ್ದೀನಿ. ತುಂಬ ಜನ ಇದು ಒಂದು ಎಕ್ಸಸೈಸ್ ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡ್ತಾರೆ, ಬಟ್ ನನಗೆ ಬರೋಂಗೆ ನಾನು ತಕ್ಕ ಮಟ್ಟಿಗೆ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಅಪ್ಡೇಟ್ ಮಾಡ್ಕೋಬೇಕು, ಜಸ್ಟ್ ಸಿಂಪಲ್ಲಾಗಿ ಮಾಡ್ತೀನಿ. ಇದು ನನಗೆ ನಾರ್ಮಲ್ ಡೆಲಿವರಿ ಆಗಲಿ ಅಂತ ಏನಿಲ್ಲ, ನನಗೆ C-ಸೆಕ್ಷನೇ ಆಗೋದು. ಬಟ್ ಸ್ವಲ್ಪ ನನಗೆ ಈಗ ಬೆನ್ನೋವು ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ. ಫಸ್ಟು ಸಿಸರಿಂಗ್ ಅಲ್ವಾ, ಎರಡನೇದು ಸಿಸರಿಂಗ್ ಆಗುತ್ತಲ್ವ, ಸ್ವಲ್ಪ ಈಗಲಿಂದನೇ ಬ್ಯಾಕ್ ಪೇನು, ಸ್ವಲ್ಪ ಸೊಂಟ ನೋವೆಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಸ್ವಲ್ಪ ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ನನಗೆ ನೈಟಲ್ಲಿ ನಿದ್ದೆ ತುಂಬ ಚೆನ್ನಾಗಿ ಬರ್ತಿದೆ. ಆ ಉದ್ದೇಶದಿಂದ ನಾನು ಮಾಡ್ತಾಯಿದ್ದೀನಿ ಹೊರತು ನಾರ್ಮಲು ಸಿಸರಿನು ಅಂತ ಯಾವುದು ನಾನು ಕ್ಯಾಲ್ಕುಲೇಷನ್ ಇನ್ನೂ ಮಾಡಿಲ್ಲ. ನನಗಾಗದೇ ಸಿಸರಿನು ನಂಗೆ ಗೊತ್ತು, ಬಟ್ ನನಗೆ ನನ್ನ ಬಾಡಿ ಫ್ರೀಯಾಗಿರಬೇಕು ಬಾಡಿ ಸ್ವಲ್ಪ ನಮಗೆ ಫ್ರೀಯಾಗಿ ಅನಿಸಿದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಮನೆ ಕೆಲಸನೇ ಆಗಿರ್ಬೋದು, ಮಕ್ಕಳು ನೋಡ್ಕೊಳ್ಳೋದೇ ಆಗಿರ್ಬೋದು, ಪ್ರತಿಯೊಂದು ಆರಾಮಾಗಿ ಮಾಡ್ಬೋದು. ನಮಗೆ ಸ್ವಲ್ಪ ಟಯರ್ಡ್ನೆಸ್ ಅನ್ಸೋಕ್ಕೆ ಶುರು ಆದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ನಾನು ಮನೇಲೂ ಕೂಡ ಕೆಲಸ ಮಾಡ್ತೀನಿ. ಭಾರ ಒಂದು ಎತ್ತಲ್ಲ ಅನ್ನೋದು ಬಿಟ್ಟರೆ ಸ್ವಲ್ಪ ಬಟ್ಟೆ ವಾಶ್ ಮಾಡೋದು, ಪಾತ್ರೆ ಬೆಳಗೋದು, ಕಸ ಗುಡಿಸೋದು, ಮನೆ ಒರೆಸೋದು ಪ್ರತಿಯೊಂದು ಮಾಡ್ತೀನಿ. ಭಾರ ಎತ್ತ ಸಂದರ್ಭದಲ್ಲಿ ನಮ್ಮ ಅತ್ತೆ ಇಲ್ಲ ಯಾರು ಇರೋರು ಹೆಲ್ಪ್ ಮಾಡ್ತಾರೆ. ಅದು ಬಿಟ್ಟರೆ ಇನ್ನು ಮಿಕ್ಕಿದ ಕೆಲಸ ಎಲ್ಲ ನನ್ನ ಮಗಳನ್ನ ಆಟಾಡ್ಸೋದು, ಅವಳನ್ನ ಎತ್ತದೇ ಇರ್ಬೋದು, ಪ್ರತಿಯೊಂದು ನಾನು ಮಾಡ್ತಾಯಿದ್ದೀನಿ. ಬಟ್ ನನಗೆ ಈ ಎಕ್ಸಸೈಸ್ ಶುರು ಮಾಡಿದ್ಮೇಲೆ ಸ್ವಲ್ಪ ಮೈಂಡೇ ಆಗಿರ್ಬೋದು, ಬಾಡಿನೇ ಆಗಿರ್ಬೋದು, ಫುಲ್ಲು ಫ್ರೀಯಾಗಿದೆ ಅನಿಸುತ್ತೆ. ಬಟ್ ನಾನು 6 ಮಂತ್ಸ್ ತನಕ ನಾನು ಯಾವುದೂ ವಾಕಿಂಗ್ ಇರ್ಬೋದು, ಎಕ್ಸಸೈಸು ಏನೂ ಮಾಡ್ತಾಯಿರಲಿಲ್ಲ, ಕೆಲಸ ಮಾಡ್ತಿದ್ದೆ. ಬಟ್ ಈಗ ಶುರು ಮಾಡ್ಕೊಂಡಿದ್ದೀನಿ. ಇದನ್ನೇ ಪಾಪು ಆದಮೇಲೆ ಸ್ವಲ್ಪ ಬಾಣಂತನ ಆದಮೇಲೆ ಎಲ್ಲನೂ ಕಂಟಿನ್ಯೂ ಮಾಡಬೇಕು. ಯಾಕಂದರೆ ಇವೆಲ್ಲ ಮಾಡೋದ್ರಿಂದ ನಮ್ಮ ಬಾಡಿನೂ ನಮ್ಮ ಫ್ಲೆಕ್ಸಿಬಲ್ ಆಗಿರುತ್ತೆ, ನಮ್ಮ ಮಾತು ಕೂಡ ಕೇಳುತ್ತೆ. ಸೊ ನೀವೇನಂತೀರ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮಿಸ್ ಮಾಡದೆ ತಿಳಿಸಿ. ಆದಷ್ಟು ಪ್ರೆಗ್ನೆಂಟ್ಗಳು ಎಲ್ಲ ಸಿಂಪಲ್ಲಾಗಿ ಮಾಡಿದಷ್ಟು ತುಂಬಾ ಒಳ್ಳೆಯದು. ಅದೆಲ್ಲ ಮುಗಿಸಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಏನೂ ತಿಂದಿರಲಿಲ್ಲ. ಸ್ವಲ್ಪ ಡ್ರೈ ಫ್ರೂಟ್ಸು ತಿಂದು ಸ್ವಲ್ಪ ಬಿಸಿನೀರು ಕುಡಿದೆ. ಅದೊಂದು ಅರ್ಧ ಗಂಟೆ ಆದಮೇಲೆ ಸ್ವಲ್ಪ ಇವತ್ತು ಯಾಕೋ ಕಾಫಿ ಕುಡಿಬೇಕು ಅಂತ ತುಂಬ ಫೀಲ್ ಆಗ್ತಿತ್ತು. ಅದಕ್ಕೆ ಕಾಫಿ ಕುಡಿಯೋಣ ಅಂತ ಹೇಳಿ ಕಾಫಿ ಕುಡಿದ್ಬಿಟ್ಟು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿ ಟಿಫನ್ನು ಮುಗಿಸಿ ಒಂದು ಗೃಹ ಪ್ರವೇಶಕ್ಕೆ ಹೋಗಬೇಕಿತ್ತು. ಅದಕ್ಕೆ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಇವತ್ತು ಚಪಾತಿ ಮತ್ತು ಚಟ್ನಿ ಮಾಡಿದ್ವಿ. ಮನೇಲಿ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ನ ಮುಗಿಸಿದ್ವಿ. ಯಾಕಂದರೆ ಹೊರಗಡೆ ಹೋದಾಗ ಸ್ವಲ್ಪ ಡಿಶಸ್ ಎಲ್ಲ ಜಾಸ್ತಿ ಇರುತ್ತೆ ಅಲ್ವಾ, ಆಗ ತಿನ್ನೋಕ್ಕಾಗಲ್ಲ ಅಂತ ಸಿಂಪಲ್ಲಾಗಿ ಊಟ ಎಲ್ಲ ಮುಗಿಸಿದ್ವಿ. ಹೋಗಲೇಬೇಕಾಗಿತ್ತು, ಯಾಕಂದರೆ ಅತ್ತೆ ಮಗಳು ಅದು ಮನೆಯದು ಗೃಹ ಪ್ರವೇಶ ಇದ್ದಿದ್ದು ಅದರಿಂದ. ಸೊ ಇದು ನಾನು ತುಂಬ ಜನ ನನ್ನ ಹಳೆ ವೀಡಿಯೋದಲ್ಲಿ ನೋಡಿರ್ತೀರ ಯಾವ ಸೀರೆ ಅಂತ. ಇದು ಅತ್ತೆ ಮನೆಗೆ ಬರಬೇಕಾದ್ರೆ ಪುಟಾಣಿನ ಕರ್ಕೊಂಡು ಆಗ ತೊಗೊಂಡಿದ್ದು ಸೀರೆ. ಈಗಲೂ ಕಂಫರ್ಟೇಬಲಾಗಿ ಬ್ಲೌಸ್ ಎಲ್ಲ ಹಾಕ್ತಿದ್ದೆ. ನಾನು ನನ್ನ ಮಗಳು ರೆಡಿ ಆಗಿದ್ವಿ, ನನ್ನ ಹಸ್ಬೆಂಡು ರೆಡಿ ಆಗ್ತಿದ್ರು, ಅದಕ್ಕೆ ವೆಯ್ಟ್ ಮಾಡ್ತಿದ್ವಿ. ಫೈನಲಿ ಅವ್ರದ್ದು ಎಲ್ಲ ಮುಗೀತು, ಆಟೋ ಬುಕ್ ಮಾಡಿಕೊಂಡು ಹೋದ್ವಿ. ಗೃಹಪ್ರವೇಶ ಪೂಜೆ ಎಲ್ಲ ಆಲ್ರೆಡಿ ಆಗಿಬಿಟ್ಟಿತ್ತು, ಸ್ವಲ್ಪ ನಾವು ಲೇಟಾಗೆ ಹೊರಟ್ವಿ. ಎಲ್ಲ ಪೂಜೆ ಎಲ್ಲ ಮುಗಿಸಿದ್ರು. ಮಂಗಳಾರತಿ ಮಾಡಿ ಅಂತ ಹೇಳಿದ್ರು, ಮಂಗಳಾರತಿ ಮಾಡಿ ಅಂದರು. ನಾವು ಕೂಡ ಮಂಗಳಾರತಿ ಮಾಡಿ
ಪ್ರಸಾದ ಇಸ್ಕೊಂಡು ತಿಂದ್ಬಿಟ್ಟು ಒಂದು 5 ನಿಮಿಷ ಕೂತಿದ್ವಿ. ಆಮೇಲೆ ಊಟದ ಟೈಮ್ ಆಯ್ತಲ್ಲ, ಸೊ ಊಟ ಮಾಡೋಣ ಬನ್ನಿ ಅಂತ ಎಲ್ಲ ಹೇಳಿದ್ರು. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿದಾಗ ಒಟ್ಟಿಗೆ ಊಟ ಮಾಡೋದೇ ಒಂಥರ ಚೆಂದ. ಬಟ್ ಬಾತು ಈ ಟೈಮಲ್ಲೆಲ್ಲ ತಿನ್ನಬೇಕು ಅಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ, ಹೋದಾಗ ಕಡೆ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಊಟ ಎಲ್ಲ ಮುಗಿಸಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹರಟೆ ಹೊಡಿತಾ ಕೂತಿದ್ರು. ಬ್ಯಾಂಗ್ಳೂರು ತುಂಬ ಕಡೆಯಿಂದೆಲ್ಲ ಬಂದಿದ್ರಲ್ವ, ಒಟ್ಟಿಗೆ ಸೇರಿದಾಗ ಒಂಥರ ಚೆಂದ ಮಾತಾಡೋಕ್ಕೆ ಇರ್ಬೋದು, ಟೈಮ್ ಪಾಸ್ ಮಾಡೋಕ್ಕೆ ಇರ್ಬೋದು. ನಾವು ಹೊರಟಾಗಲೇ ಅಲ್ಲಿಂದ 3 ಗಂಟೆ ಆಗಿರಬೇಕು ಟೈಮ್, ಅಷ್ಟು ನಾನು ಅಬ್ಸರ್ವ್ ಮಾಡಿಲ್ಲ. ಸೊ ಅಲ್ಲಿಂದ ಹೊರಟಿ ಆಟೋನ ಬುಕ್ ಮಾಡಿದ್ವಿ. ಆಟೋ ಬರೋ ತನಕ ಸ್ವಲ್ಪ ಜ್ಯೂಸ್ ಕುಡಿಯೋಣ, ತುಂಬ ಸುಸ್ತಾಯ್ತಿತ್ತು, ಟಯರ್ಡ್ನೆಸ್ ಅನಿಸ್ತಿತ್ತು. ಯಾಕಂತಂದರೆ ಮನೇಲಿದ್ದರೆ ಮಜ್ಜಿಗೆನೋ ಇಲ್ಲ ಜ್ಯೂಸೋ ಎಳ್ನೀರೋ ಏನಾರು ಕುಡಿತಿದ್ದೆ. ಬಟ್ ಇವತ್ತೇನು ಕುಡಿದಿರಲಿಲ್ವಲ್ಲ, ಅದಕ್ಕೆ ಮಾಮೂಲಿ ಐಸ್ ಹಾಕ್ಸಿರಲಿಲ್ಲ, ನಾರ್ಮಲಾಗಿ ಜ್ಯೂಸ್ ತೊಗೊಂಡು ಕುಡಿದ್ಬಿಟ್ಟು ಹೊರಟ್ವಿ. ಅಷ್ಟೊತ್ತಿಗೆ ಆಟೋನು ಕೂಡ ಬಂತು. ಸೊ ಆಟೋ ನಮ್ಮ ಊರಿಗೆ ಸ್ವಲ್ಪನೇ ಹತ್ರನೇ, ಊಟಕಳ್ಳಿಯಿಂದ ಇಲ್ವಲ್ಲಕ್ಕೆ. ನನ್ನ ಮಗಳು ಫುಲ್ಲು ಅಲ್ಲೂ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಫುಲ್ಲು ಹೆವಿ ಮಾತಾಡ್ತಾಳೆ. ಅವರಪ್ಪಂಗೆ ಅವಳು ಮಾತಾಡೋದು ನೋಡೋದೇ ಒಂಥರ ಖುಷಿ. ಅವರು ನಗ್ತಾ ಇರ್ತಾರೆ ಅವಳು ಮಾತಾಡೋದು. ಅವ್ರು ಏನಾದ್ರು ಮಾಡಿದ್ರೆ ನನ್ನ ಹಸ್ಬೆಂಡು, ಅಮ್ಮ ನೋಡು ಪಪ್ಪುನ, ಅಮ್ಮ ನೋಡು ಸುನಿನ ಅಂತಾಳೆ. ಅವರಪ್ಪನ ಹೆಸರು ಹಿಡ್ದು ಕರೀತಾಳೆ ಒಂದೊಂದ್ಸತಿ. ಅವ್ರಿಗೆ ಅದೊಂಥರ ಖುಷಿ, ಮಗಳು ಹೆಸರು ಹಿಡ್ದು ಕರೀತಾಳೆ ಅಂತ. ಬಂದಮೇಲೆ ಡ್ರೆಸ್ ಚೇಂಜ್ ಮಾಡಿ ರೆಸ್ಟ್ ಮಾಡು ಅಂದರೆ ಅಲ್ಲಿ ಹೋಗಿ ರಿಪೇರಿ ಮಾಡ್ತಾಳೆ ಮೋಟ್ರನ್ನ. ನಾನು ಸ್ವಲ್ಪ ಹೊತ್ತು 10 ನಿಮಿಷ 1/4 ಗಂಟೆ ರೆಸ್ಟ್ ಮಾಡಿ ಸ್ವಲ್ಪ ವಾರ್ಡ್ರೋಬೆಲ್ಲ ಕ್ಲೀನ್ ಮಾಡೋದಿತ್ತು. ತುಂಬ ದಿನ ಆಗ್ಬಿಟ್ಟಿತ್ತು, ಹರಟ್ಕೊಬಿಟ್ಟು ನನಗೆ ಮಾಡೋಕ್ಕೆ ಆಗ್ತಿರಲಿಲ್ಲ. ಸೆಕೆಗೂ ಅದಕ್ಕೂ ತುಂಬ ಟಯರ್ಡ್ನೆಸ್ ಅನಿಸ್ತಿತ್ತು. ಇವತ್ತೇನಾದರೂ ಮಾಡಲೇಬೇಕು ಅಂತ ನಿಶ್ಚಯ ಮಾಡ್ಕೊಬಿಟ್ಟಿದ್ದೆ. ಅದರಿಂದ ನೋಡಿ ಯಾವ ಥರ ಅಂಡಿದ್ದೀನಿ, ಯಾವ ಥರ ಕಿತ್ತಾಕಿದ್ದೀನಿ ಅಂತ. ಸೊ ಇದನ್ನೆಲ್ಲ ಕಂಪ್ಲೀಟ್ ಪುಟಾಣಿದ್ದು ಬೇರೆ ಇದೆ, ಅದನ್ನು ಕ್ಲೀನ್ ಮಾಡಬೇಕು, ಇದನ್ನು ಕ್ಲೀನ್ ಮಾಡಬೇಕು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಕಂಪ್ಲೀಟಾಗಿ ಇವತ್ತು ಮುಗಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ. ಮುಗಿಸ್ತೀನಿ ಏನಾರು ಆಗಲಿ ಇವತ್ತು. ಫೈನಲಿ ಎಲ್ಲ ಕಂಪ್ಲೀಟಾಗಿ ಮುಗಿಸ್ದೆ. ಅಯ್ಯಪ್ಪ, ಇಷ್ಟೊತ್ತು ಮಾಡೋಷ್ಟರಲ್ಲಿ ಸುಸ್ತಾಗ್ಬಿಡ್ತು ಏನಾರ ಹೇಳಿ. ಈ ಟೈಮಲ್ಲಿ ಏನೂ ಜಾಸ್ತಿ ಹೆವಿ ವರ್ಕ್ ಕೆಲಸಗಳೇ ಮಾಡೋಕ್ಕಾಗಲ್ಲ, ಬಟ್ ಮಾಡಲೇಬೇಕು ಕಂಪ್ಲೀಟಾಗಿ. ನನ್ನ ಸ್ಯಾರಿನ ಈ ಥರ ಪ್ಯಾಕ್ ಮಾಡಿ ಕವರಲ್ಲಿ ಇಟ್ಬಿಟ್ಟಿದ್ದೀನಿ. ಯಾಕಂದರೆ ಸ್ಯಾರಿ ಬ್ಲೌಸ್ ಆರಾಮಾಗಿ ತೊಗೋಬೋದು, ಹಂಗೆ ಕ್ಲೀನಾಗಿ ತಂದು ಮಡಿಸಿಡ್ಬೋದು ಅಂದ್ಬಿಟ್ಟು ಕಂಪ್ಲೀಟಾಗಿ ಈ ಥರ ಪ್ಯಾಕ್ ಮಾಡಿ ಫ್ಲಿಪ್ಪಲ್ಲೋ ಮೀಶೋಲ್ಲೋ ಬುಕ್ ಮಾಡಿದ್ದೆ. 24 ಪೀಸಸ್ ಬಂದಿತ್ತು. ಸೊ ಎಲ್ಲ ಕಂಪ್ಲೀಟಾಗಿ. ಇಲ್ಲೊಂದು ಸ್ವಲ್ಪ ಸೀರೆ ಇದೆ, ಅಮ್ಮನ ಮನೇಲೂ ಕೂಡ ಸೀರೆ ಇದೆ, ಇಲ್ಲಿರೋಷ್ಟನ್ನ ಪ್ಯಾಕ್ ಮಾಡಿಟ್ಟೆ. ಅದೇ ಟೈಮ್ಗೆ ಫ್ಲಿಪ್ಪಲ್ಲಿ ಒಂದು ಡ್ರೆಸ್ನ ಬುಕ್ ಮಾಡಿದ್ದೆ. ಈಗ ಟೈಮಲ್ಲಿ ಸ್ವಲ್ಪ ಫ್ರೀಯಾಗಿರೋ ಡ್ರೆಸ್ಸಸ್ಸು ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ, ಅದರಿಂದ ಬುಕ್ ಮಾಡಿದ್ದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿ ಬಂದಿತ್ತು. ಪ್ರೈಸು 1,500 ಇತ್ತು. ಬಟ್ ನನಗೆ ಆಫರಲ್ಲಿ 500 600 ಸಿಕ್ತು. ನಾನು ಅಷ್ಟು ನೋಡಿಲ್ಲ. ಇನ್ ಕೇಸ್ ಈ ಡ್ರೆಸ್ಸು ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಸೊ ನಿಮಗೂ ಆಫರಲ್ಲೂ ಸಿಗ್ಬೋದು, ಇಲ್ಲ ನಾರ್ಮಲ್ ಪ್ರೈಸಲ್ಲೇ ಸಿಗ್ಬೋದು. ಟ್ರೈ ಮಾಡಿ ನೋಡಿ. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ನಾನು ಏನು ಸ್ಟಿಚ್ ಮಾಡಲ್ಲ, ಹೇಗಿದೆ ಹಾಗೆ ಹಾಕೋತೀನಿ. ಅಂದರೆ ಈಗ ಫ್ರೀಯಾಗಿದ್ದಷ್ಟು ಒಳ್ಳೆಯದು. ಯಾಕಂದರೆ ಈಗ ಹಾಸ್ಪಿಟ್ಲಿಗೆ ಚೆಕಪ್ಗೆ ಇರ್ಬೋದು, ಎಲ್ಲರ ಸಿಂಪಲ್ಲಾಗಿ ಹೊರಗಡೆ ಹೋಗ್ಬೇಕಾದ್ರೆ ಇದ್ದರೆ ಅನುಕೂಲ. ಬಾಳೆ ಡ್ರೆಸ್ನೇ ಸ್ಟಿಚ್ ಹಾಕೋದು ಎಲ್ಲ ಹಿಂಸೆ. ಅದರಿಂದ ಬೆಸ್ಟ್ ಇದೆ ಅನಿಸುತ್ತೆ. ಸೊ ಅದೆಲ್ಲ ಕ್ಲೀನ್ ಇನ್ನೂ ಮಾಡಿರಲಿಲ್ಲ, ಅಷ್ಟೊತ್ತಿಗೆ ಬಂದಿತ್ತು. ತರಿ ಡ್ರೆಸ್ನ ತೋರಿಸ್ಬಿಡೋಣ ಅಂತ ಸ್ವಲ್ಪ ಮಂಚಕ್ಕೀಗ ವಾರ್ಡ್ರೋಬ್ ಮಾಡಿಸಿದ್ದೀವಿ. ವಾರ್ಡ್ರೋಬ್ ಮಾಡಿಸೋ ಬಟ್ಟೆನ ಇನ್ನೂ ಮಡಿಸಿರಲಿಲ್ಲ, ಅದು ಹಾಸಿಗೆ ಮೇಲೆ ಇತ್ತು. ಬೀರಲ್ಲಿ ಮಡಿಸಿಡೋದನ್ನೆಲ್ಲ ಮಡಿಸಿ ಇಟ್ಟಿದ್ದೆ. ಡ್ರೆಸ್ನ ನಾನು ವೇರ್ ಮಾಡಿದಾಗ ಇನ್ನೊಂದು ಸತಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಇತ್ತು ಅಂತ. ಮೆಟೀರಿಯಲ್ ವಾಸ್ ಇಸ್ ನೈಸ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ನನ್ನ ಮಗಳು ಅಲ್ಲೇ ಆ ಬಟ್ಟೆ ಮೇಲೆ ಆಟ ಆಡ್ತಿದ್ದಾಳೆ. ಈಗ ಎಲ್ಲೂ ಬಿಟ್ಟು ಹೊರ್ಗಡೆನೇ ಹೋಗಲ್ಲ, ಯಾವಾಗಲೂ ನನ್ನ ಜೊತೆನೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಈ ಟೈಮಲ್ಲಿ ಎಲ್ಲ ಮಕ್ಕಳು ಅದೇ ಥರ ಅಂತ ನನಗೆ ಗೊತ್ತಿಲ್ಲ. ನಿಮ್ಮ ಮಕ್ಕಳು ಇದೇ ಥರ ಮಾಡ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಹೆವಿ ಟಾರ್ಚರ್ ಕೊಡ್ತಾಳೆ. ಫೈನಲಿ ಎಲ್ಲ ಕಂಪ್ಲೀಟಾಗಿ ಕೆಲಸ ಮುಗಿಸಿ ಡಾಕ್ಟ್ರು ಪೌಡ್ರು ಕೊಟ್ಟಿದ್ರಲ್ಲ ಆಲ್ಗಕ್ಕ ಮಿಕ್ಸ್ ಮಾಡೋದು ಕುಡಿದ್ಬಿಟ್ಟು 8-8:30 ಅಷ್ಟೊತ್ತಿಗೆ ಮೊಳಕೆ ಕಟ್ಟಿ ಸಾಂಬಾರು ಮಾಡಿದ್ದೆ. ಈ ಟೈಮಲ್ಲೆಲ್ಲ ತುಂಬ ಒಳ್ಳೇದಿತ್ತು ತಿಂದರೆ. ಸೊ ಮೊಳಕೆ ಸಾಂಬಾರು ಮಾಡಿದ್ದೆ. ತಿಂದ್ಬಿಟ್ಟು ನೈಟು ಟೈಮಲ್ಲಿ ನಾನೊಂದು ಹಾಲು ಮಾಡಿಕೊಂಡು ಗಸಗಸೆ ಹಾಲು ಕುಡಿತೀನಿ. ಈ ರೆಸಿಪಿ ನಿಮ್ಗೆ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದು ಪ್ರೆಗ್ನೆಂಟ್ ಟೈಮಲ್ಲಿ ತುಂಬ ಎನರ್ಜಿ ಕೊಡುತ್ತೆ ಆ ಥರ ಹಾಲು ಮಾಡ್ಕೊಂಡು ಕುಡಿದ್ರೆ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.